ಅಲ್ಲಿ ಅವರು ಸ್ಟ್ರಾಂಗ್ ಆಗಿ ಹೆಬ್ಬಕ್ಕಗಳ ಇರುವಿಕೆ ಹಾಗೂ ಅಲ್ಲಿ ಕಟ್ಟಡಗಳ ಕಾಮಗಾರಿಯಿಂದ ಆಗ್ತಿರುವ ಎಕಾಲಜಿಕಲ್ ಡ್ಯಾಮೇಜಿನ ಬಗ್ಗೆ ಸಂಪೂರ್ಣ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಇವುಗಳ ಮುಂದೆ ನಿಂತು ಸಿರುಗುಪ್ಪದ ಸ್ಥಳೀಯ ಜನರ ವಿಶ್ವಾಸವನ್ನು ತೆಗೆದುಕೊಂಡು ಹುಲ್ಲುಗಾವಲು ಮೇಲೆ ಆಗ್ತಿರುವ ಅನ್ಯಾಯದ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಿ ಪೆಟಿಷನ್ನಿನ ಮೇಲೆ ಸಹಿಗಳನ್ನು ಸಂಗ್ರಹಿಸ್ತಾರೆ. ಸಮತ್ ಕೊಟ್ಟೂರ್ ನೇರವಾಗಿ ಸುಪ್ರೀಂ ಕೋರ್ಟ್ನ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಡ್ವೈಸರಿ ಕಮಿಟಿಯ ಆಗಿನ ಚೇರ್ಪರ್ಸನ್ಸ್ಗಳಾದ MK ರಂಜಿತ್ ಸಿನ್ಹಾ ಹಾಗೂ ಅಸದ್ ರೆಹಮಾನಿ ಅವರ ಮುಖಾಂತರ ಸುಪ್ರೀಂ ಕೋರ್ಟ್ನ ಗಮನಕ್ಕೂ ತರ್ತಾರೆ. ಅದು ಕೋವಿಡ್ ಕಾರಣದಿಂದ ನ್ಯಾಯಾಲಯದ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಿತ್ತು. ಈ ಕಡೆ ಸಿರುಗುಪ್ಪದಲ್ಲಿ ಕಟ್ಟಡದ ಕಾರ್ಯಗಳು ಭರದಿಂದ ಸಾಗ್ತಾನೇ ಇತ್ತು. ಆಗ ಸಮತ್ ಕೊಟ್ಟೂರ್, ಸಂತೋಷ್ ಮಾರ್ಟಿನ್ ಹಾಗೂ SK ಅರುಣ್ ನೇರವಾಗಿ ಮೀಡಿಯಾದ ಮುಂದೆ ಈ ವಿಷಯವನ್ನು ಇಡ್ತಾರೆ. ಆಗ ಬಹುತೇಕ ಟಿವಿ ಮಾಧ್ಯಮಗಳು ಮತ್ತೊಮ್ಮೆ ತಬ್ಲಿಘಿ ವೈರಸ್ ಅನ್ನ ಡಿಸ್ಕಸ್ ಮಾಡಬೇಕಾಗಿದೆ, ಡಿಬೇಟ್ ಮಾಡಬೇಕಾಗಿದೆ. ಇವತ್ತು ಕಿಲರ್ ಕೊರೋನಾ ವಿರುದ್ಧ ಬೆಳಕಿನ ಯುದ್ಧ ನಡೆಯಲಿದೆ. ಚೀನಾ ನೆಲದಲ್ಲಿ ಹುಟ್ಟಿರುವಂತಹ ರಕ್ಕಸನ ಹುಟ್ಟಡಗಿಸೋದಕ್ಕೆ ಈಗ ಸಮರಕ್ಕೆ ಕರೆ ಕೊಡಲಾಗಿರೋದು. ಏಪ್ರಿಲ್ 4ನೇ ತಿಂಗಳು 5ನೇ ತಾರೀಕು 5-4-9 ರಾತ್ರಿ 9 ಗಂಟೆಗೆ ಅದು 9 ನಿಮಿಷಗಳ ಕಾಲ ಅದು 9. ಮನೆಯ ಅಂಗಳದೆಲ್ಲೋ ಓಡಾಡುತ್ತಿದೆ ಈ ವೈರಸ್ ಅನ್ಕೊಂಡಿದ್ದೆ ರೋಗಾಣು, ಆದರೆ ಅದು ಮನೆಯ ಬಾಗಿಲಿಗೆ ಹೊಸಲಲ್ಲಿ ಬಂದು ನಿಂತಂಗೆ ಕಾಣಿಸ್ತಾ ಇದೆ. ಬೆಳಗಾವಿಯನ್ನ ಬಿಟ್ಟು ಬಿಡದೆ ಈ ತಬ್ಲಿಗಿ ಜಮಾತ್ ಕಾಡ್ತಾ ಇದೆ. ಬೆಳಗಾವಿ ತಬ್ಲಿಗಿಗಳ ಬಳಿಕ ಕುಂದಾನಗರಿ ಬೆಳಗಾವಿಗೆ ಅಜ್ಮೀರ್ ಅಟ್ಯಾಕ್. ತುಮಕೂರಿನ 18 ಜನ ಪ್ರಯಾಣ ಮಾಡಿದ್ರಲ್ವಾ, ಸೊ ಈಗ ತುಮಕೂರಿನ 18 ಜನ ತಬ್ಲಿಗ್ಗಳಿಗೂ ಕೂಡ ಪಾವಗಡದಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ನಾನು ಮೊದಲೇ ಹೇಳಿದಾಗೆ ನಮ್ಮ ನೆಟ್ವರ್ಕ್ ನ ಎಲ್ಲಾ ಚಾನೆಲ್ಗಳು ಕೂಡ ಎಲ್ಲಾ ಚಾನೆಲ್ ನ ಸಿಬ್ಬಂದಿ ಚಪ್ಪಾಳೆ ತಟ್ಟುವ ಮುಖಾಂತರ ಈ ತರಹದ ಹುಚ್ಚಾಟಗಳಲ್ಲಿ ಬ್ಯುಸಿ ಇರ್ತಾರೆ. ಇದನ್ನ ಕವರ್ ಮಾಡಲ್ಲ.